ನಿಮಗೆ ಈಗ ಸಿಲಿಂಡರ್ಗಳು ಸಿಗ್ತಾ ಇದೆಯಲ್ಲ ಬರೀ ಒಂದು ಫೋನ್ ಹೊಡೆದ್ರೆ ಸಾಕು ಸರ್, ಇಮಿಡಿಯೇಟ್ 1 ನಿಮಿಷಕ್ಕೆ ಮೆಸೇಜ್ ಬರುತ್ತೆ. ಸಮಸ್ಯೆನೇ ಆಗಿಲ್ವಲ್ಲ. ಫಸ್ಟ್ ಆಫ್ ಆಲ್ ಆಗಿ ಮೋದಿನ ಯಾಕೆ ದೂರಬೇಕು? ಬಾಯಿ ಚಪ್ಪಲ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಅಷ್ಟೇ. ಸಿದ್ದರಾಮಯ್ಯವರೇ, ರಾಹುಲ್ ಗಾಂಧಿ ಅವರೇ, ನೀವೇನು ಅನ್ಕೊಂಡು ಮುಂದೆ ಹೋಗ್ತಾ ಇದ್ರು ಅದೇನು ಆಗಲ್ಲ. ಬರೀ ಅವ್ರದ ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡು ಅನ್ನೋ ರೀತಿನಲ್ಲಿ ಇವರು ಬೇರೆಯವ್ರನ್ನ ಬರೀ ದೂಷಣೆ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಗ್ಯಾಸ್ ಇವಾಗ ಆ್ಯಕ್ಚುಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಯುದ್ಧ ನಡೀತಾ ಇರೋದು. ಎಲ್ಲದಕ್ಕೂ ಕೆಟ್ಟದಾದರೆ ಮೋದಿ ಹೆಸರು ಹೇಳ್ಕೊತಾರೆ, ಒಳ್ಳೇದಾದರೆ ಮಾತ್ರ ಇವರು ಅಂತೇಳಿ ಸಮರ್ಪಣೆ ಮಾಡ್ಕೋತಾರೆ. ಈ ಕಾಂಗ್ರೆಸ್ನವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಸೊ ಮೋದಿಯವರೇ ಕೂಡ ಹೇಳಿದ್ದಾರೆ ಅನಿಲಾಗೆ ಏನು ತೊಂದರೆ ಇಲ್ಲ ಅಂತೇಳಿ. ಈಗ ಕಮರ್ಷಿಯಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ತಮಗೂ ಗೊತ್ತಿದೆ. ಯಾಕೆಂತಂದರೆ ಯುದ್ಧ ನಡೀತಾ ಇರೋದ್ರಿಂದ, ಕಾಮನ್ ಆಗಿ ವಿಶ್ವಮಟ್ಟದಲ್ಲೇ ಆಗಿರೋದ್ರಿಂದ, ಇದು ಅವರೇ ಯಾವುದೇ ಸರ್ಕಾರ ಇದ್ದರೂ ಕೂಡ ಇದು ಕಾಮನ್ ಆಗಿ ಆಗಿರೋದ್ರಿಂದ ಇದೆಲ್ಲದಕ್ಕೂ ಮೋದಿ ಹೆಸರನ್ನ ಹೇಳ್ಕೊಳ್ಳೋದು ಇವ್ರಿಗೊಂಥರ ಎಂಥರ ಬಾಯಿ ಚಪ್ಪಲ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಅಷ್ಟೇ. ಗೃಹಿಣಿಯರು ಖಂಡಿತ ಮನೆಗಳಲ್ಲಿ ಏನೂ ಸಮಸ್ಯೆಗಳಿಲ್ಲ. ಈಗ ನಮ್ಗಳಿಗೆಲ್ಲ ಅನಿಲ ಈಗ ನಾವು ಬುಕ್ ಮಾಡಿದ್ದೋ ಬಂದಿದೆ, ಮನೆಗಳಲ್ಲಿ ಯಾವುದೂ ಸಮಸ್ಯೆಗಳಾಗಿಲ್ಲ. ಇವ್ರು ಮಾಡಿರೋ 5 ತಂತ್ರಗಳಿಗಾಗೆ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಇನ್ನೂ ಬರೀ ಗ್ಯಾಸ್ದಲ್ಲೇ ಇಟ್ಕೊಂಡು ಬರೀ ಅವ್ರದ್ದು ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡು ಅನ್ನೋ ರೀತಿಯಲ್ಲಿ ಇವರು ಬೇರೆಯವ್ರನ್ನ ಬರೀ ದೂಷಣೆ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ನವ್ರಿಗೆ ಇನ್ನೇನು ಕೆಲಸ ಇಲ್ಲ, ಇದೊಂದೇ ದೊಡ್ಡ ಕಾರ್ಯ ಆಗಿದೆ ಅಷ್ಟೇ. ಸರ್, ಇದು ಇಡೀ ವಿಶ್ವಕ್ಕೆ ಆಗಿದೆ, ಭಾರತದೊಂದಕ್ಕೆಲ್ಲ ಇದು ಗ್ಯಾಸ್ದು ಆಗಿರೋದು. ಹಾಗಾಗಿ ಏನು ಜಾಗತಿಕ ಮಟ್ಟದಲ್ಲಿ ಏನು ಯುದ್ಧ ನಡೀತಾ ಇದೆ, ಆ ಯುದ್ಧ ಶುರು ಆಗಿ ಸ್ಟಾಪ್ ಆಗೋ ತನಕನೂ ಇದು ಇಡೀ ಪ್ರಪಂಚದಲ್ಲೇ ಒಂದು ಅಭಾವ ಇದೆ. ಬಟ್ ಅದರಲ್ಲೂ ಕೂಡ ಮೋದಿಯವರು ಮೊನ್ನೆನೂ ಕೂಡ 2 ಹಡಗನ್ನ ಅನಿಲ ತರಿಸಿದ್ದಾರೆ, ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಎಲ್ಲ ಪ್ರತಿಯೊಂದರಲ್ಲೂ ಕೂಡ ಮನೆಗೇನು ತಲುಪಬೇಕು ಆ ಗ್ಯಾಸ್ಗಳು ತಲುಪ್ತಾ ಇದೆ. ನಿಮಗೆ ಈಗ ಸಿಲಿಂಡರ್ಗಳು ಸಿಗ್ತಾ ಇದೆಯಲ್ಲ, ಈಗ ಗೃಹ ಬಳಕೆ ನಮಗೆ ಸಿಲಿಂಡರ್ಗಳು 25 ದಿನ ಬುಕ್ ಮಾಡೋದು ಸಾಕು. 20-25 ದಿನ ನಮ್ಗೆ ಬೇಕಾದಷ್ಟು. ಒಂದು ಟೈಮಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಆಟೋದಲ್ಲಿ ಗ್ಯಾಸ್ನ ಹಾಕ್ಕೊಂಡು ಸಿಲಿಂಡರ್ ಅಂಗಡಿ ಮುಂದೆ ನಿಂತ್ಕೊಂಡು ಕ್ಯೂ ನಿಂತ್ಕೊತಾ ಇದ್ವಿ. ಅವೆಲ್ಲ ಮರ್ತಿಲ್ಲ ನಾವಿನ್ನು. ಸಿಲಿಂಡರ್ ಸಿಗ್ತಾ ಇದೆ. ಸಿಲಿಂಡರ್ ಏನು ಸಿಗ್ತಾರೆ, ಬರೀ ಒಂದು ಫೋನ್ ಹೊಡೆದ್ರೆ ಸಾಕು ಸರ್, ಇಮಿಡಿಯೇಟ್ 1 ನಿಮಿಷಕ್ಕೆ ಮೆಸೇಜ್ ಬರುತ್ತೆ. 25 ದಿನ ಗಡುವು ಕೊಟ್ಟಿದ್ದಾರೆ, ಆಯಿತು, ತೊಂದರೆ ಇಲ್ಲ. ಆದರೆ ಎಲ್ಲಿಗೆ ಏಟ್ ಬೀಳ್ತಾ ಇದೆ ಅಂದರೆ ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಈ ಟೂರಿಸಮ್ ಏನು ನಮ್ಮ ಮೈಸೂರು ಪ್ರವಾಸೋದ್ಯಮ, ಹೋಟೆಲ್ ಉದ್ಯಮಕ್ಕೆ ತೊಂದರೆ ಆಗ್ತಾ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಇದು ನಡೀತಾ ಇರೋದು ಯುದ್ಧ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋದು, ಇದಕ್ಕೆ ಯಾರೂ ಹೊಣೆಯಲ್ಲ. ಆದರೆ ಇವತ್ತು ನಮ್ಮ ಭಾರತಕ್ಕೆ ಒಳ್ಳೆ ಒಲವು ಬರ್ತಾ ಇದೆ. ಇವತ್ತು ನಾವು ಹಡಗಲ್ಲಿ ಬಂದು ನಿಲ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾರತಕ್ಕೆ ಎಲ್ಲೂ ತೊಂದರೆ ಆಗ್ತಾ ಇಲ್ಲ. ಆದರೆ ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು. ಸಾಮಾನ್ಯ ವ್ಯಕ್ತಿಗೆ ಎಲ್ಲೂ ಕೂಡ ತೊಂದರೆ ಆಗ್ತಾ ಇಲ್ಲ ಸರ್. ಅದು ನಾವು ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಬೇಕು ಸರ್. ಈಗ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ಆರೋಪ ಮಾಡೋದು ನಿಜ, ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ಆರೋಪ ಮಾಡ್ತಾರೆ. ಬಟ್ ಇದು ಗ್ಯಾಸ್ ನಮ್ಮ ಬಳಸ್ಕೊಳ್ಳೋ ಅಂಥದ್ರಲ್ಲಿ ಕಾಮನ್ ಮ್ಯಾನ್ಗೆ ಎಲ್ಲೂ ತೊಂದರೆ ಆಗ್ತಾ ಇಲ್ಲ. ಸ್ವಲ್ಪ ವಾಸ್ತವತೆನ ಅರಿವು ಮಾಡ್ಕೋಬೇಕು. ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಇದು ನಡೀತಾ ಇರೋದು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇರೋದು. ನಮ್ಮ ದೇಶದಲ್ಲಿ ಇವತ್ತೆಲ್ಲೋ ಬಾವಿ ತೋಡಿದ್ರೆ ಇವತ್ತೇನು ಗ್ಯಾಸು ಸಿಗೋಲ್ಲ, ಪೆಟ್ರೋಲ್ ಸಿಗೋಲ್ಲ. ಇದು ಸಿಗೋ ಅಂಥದ್ದು ಎಲ್ಲಿ ಇವತ್ತು ಯಾವ ಪ್ರಾಚ್ಯ ದೇಶಗಳಲ್ಲಿ ಸಿಗುತ್ತೆ, ಅಲ್ಲಿಂದ ಬರಬೇಕು ನಮಗೆ. ಅದು ಕಚ್ಚಾ ತೈಲ ಬರೋಂಥದ್ದು ಇರ್ಬೋದು ಅಥವಾ ಗ್ಯಾಸ್ ಬರೋಂಥದ್ದು ಇರ್ಬೋದು, ಇಲ್ಲಿ ಬಂದು ಅದನ್ನು ತೆಗೆದು ಅದನ್ನು ಗ್ಯಾಸ್ಗಳಲ್ಲಿ ಫಿಲ್ ಮಾಡಿ ಇವತ್ತು ಮನೆ ಕೊಡಬೇಕು ಅಂದರೆ ಇದ್ರಲ್ಲಿ ಭಾಳಷ್ಟು ನಿಮಗೆ ಪ್ರೊಸೀಜರ್ಸ್ ಇರುತ್ತೆ. ಅದನ್ನು ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಸಮಸ್ಯೆನೇ ಆಗಿಲ್ವಲ್ಲ. ಫಸ್ಟ್ ಆಫ್ ಆಲ್ ಆಗಿ ಮೋದಿನ ಯಾಕೆ ದೂರಬೇಕು? ಇರೋದು ವಿರೋಧ ಪಕ್ಷದವ್ರಿಗೆ ಇನ್ನೇನು ಕೆಲಸ ಮಾಡೋಕ್ಕೆ ಕೆಲಸ ಇಲ್ವಲ್ಲ. ಅದಕ್ಕೆ ಕಾಂಗ್ರೆಸ್ ಅವರು ಇದೊಂದು ಪ್ರಚಾರ ಮಾಡೋಣ, ಮೋದಿಗೆ ಕೆಟ್ಟ ಹೆಸರು ತರೋಣ, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಇದೊಂದು ನಮಗೆ ಅನುಕೂಲ ಆಗುತ್ತೆ ಗೆಲ್ಲಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರ ಅಂದ್ಕೊಂಡೈತೆ. ಅದು ಸುಳ್ಳು. ಸಿದ್ದರಾಮಯ್ಯವರೇ, ರಾಹುಲ್ ಗಾಂಧಿ ಅವರೇ, ನೀವೇನು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ರು ಅದೇನೂ ಆಗಲ್ಲ. ಮುಂದಿನ ದಿನಗಳಲ್ಲೂ BJP ಸರ್ಕಾರನೇ ಬರುತ್ತೆ, BJPನೇ ಕೇಂದ್ರದಲ್ಲಿ ಆಡುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ BJPನೇ ಬರುತ್ತೆ. ನೀವು ಯಾವ ಗ್ಯಾಸ್ ಸಿಲಿಂಡ್ರೂ ಎತ್ಕೊಂಡ್ರು ಅದೇನು ಯೂಸ್ ಆಗೋಲ್ಲ. ಗ್ಯಾಸ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅವಾಗೆಲ್ಲ ಒಂದು ತಿಂಗಳಿಗೆ 2 ಸಿಲಿಂಡ್ರ್ ಕೊಡ್ತಿದ್ರು. ಆದರೆ ಈಗ 25 ದಿನಕ್ಕೆ 1 ಸಿಲಿಂಡ್ರ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ನಾನು ಈಗಷ್ಟೇ ಒಂದು ಬುಕ್ ಮಾಡಿದ್ದೀನಿ, ಇನ್ನು 2 ದಿನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ ಸಮಸ್ಯೆ ಏನಿಲ್ಲ. ಇವರು ಜನಗಳಿಗೆ ಗೊಂದಲ ಮಾಡ್ತಾ ಇದ್ದಾರೆ, ಸುಮ್ಮನೆ ಒಂದಷ್ಟು ಜನದ ಕೈಲಿ ಬೇಕು ಅಂತ ಅಪಪ್ರಚಾರ ಮಾಡಿಸ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ.